ಮುಂದೆ ಜಗತ್ತು ಪ್ರಾತಸ್ಮರಣೀಯ ಜಗದ್ಗುರು ಶಿವಾನಂದರ ಸಿದ್ಧಾರೂಢರ ಆರಾಧ್ಯ ಮೂರ್ತಿ ಸದ್ಗುರು ಚನ್ನಬಸವದೇವರ ವಿದ್ಯಾ ದೇವತೆಯಾಗಲ್ಪಟ್ಟಂಥ ಸದ್ಗುರು ಗಂಗಾಧರ ಮಹಾರಾಜರು ಶ್ರೀ ಚರಣಗಳಲ್ಲಿ ಈ ಯಾವ ಕಾರ್ಯಕ್ರಮದ ಸನ್ನಿಧಿ ಸ್ಥಾನದಲ್ಲಿ ಇರಲ್ಪಟ್ಟಂಥವರು ಪ್ರವಚನಕಾರರಾಗಿದ್ದಾರೆ. ತದ್ವಿರುದ್ಧವಾಗಿದೆ. ಎಲ್ಲಿಯೇ ಪರ್ಯಂತರವಾಗಿ ಸಾಕಷ್ಟು ಅವರು ಓದಿಕೊಂಡವರು. ನಾನು ಓದಕ್ಕೆ ಬಂದಿಲ್ಲ, ಅವರು ಓದ್ಕೊಂಡಿದ್ದಾರೆ. ಮರಾಠಿ ಹಿಂದಿ ಎಲ್ಲ ಹೊಡ್ತೀವಿ, ಓದಕ್ಕೆ ಬರೋದಿಲ್ಲ. ಮರಾಠಿ ಹಿಂದಿ ಇಲ್ಲಿ ಅವರ ವಾಕ್ಯವನ್ನು ಕೇಳಿಕೊಳ್ಳಕ ಏನು ಹೇಳಬೇಕಾಗಿದೆಯೋ ಎಲ್ಲವನ್ನು ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಮಾತಾಡಿ, ಅದು ಬಿಚ್ಚಿದ ಪುರಾಣ ದೊಡ್ಡದಿದೆ. ಇಲ್ಲಿ ಪರ್ಯಂತರವಾಗಿ ವಿಷಯಕ್ಕೆ ಬರೋಣ. ಧರ್ಮ ಅನ್ನುವಂಥದ್ದು ಯಾವುದೋ ಅಂತ ಕೇಳಿದಾಗ ಪ್ರತಿಯೊಬ್ಬ ಜೀವನದಲ್ಲಿರುವ ಆನಂದ ಐತಂತಿರೋ ಎಲ್ಲಂತಿರೋ, ಸುಖ ಐತಂತಿರೋ ಎಲ್ಲ, ಪ್ರತಿಯೊಬ್ಬರು ದುಃಖ ಅನ್ನುವಂಥದ್ದು ನಮ್ಮ ಸಂಬಂಧ ಇಲ್ಲ. ಯಾಕೆ ವಿಜಯಾತಿಯ ಸಂಬಂಧ ಇದೆ. ಸುಖಕ್ಕೂ ಮತ್ತು ದುಃಖಕ್ಕೂ ವಿಜಯಾತಿ ಎರಡು ಬೆಳಕು ಕತ್ತಲೆ ಅಂತೆ ಒಂದಾಗಕ್ಕೆ ಬರ್ತದೆ. ಹಾಗಾದರೆ ನಾವು ಸುಖ ಸ್ವರೂಪಿಗಳಿದೆಯೋ ಏನು ದುಃಖ ಸ್ವರೂಪಿಗಳಿದೆಯೋ? ಇರುವಿ 84 ಲಕ್ಷ ಜೀವರಾಶಿ ಎಲ್ಲವೂ ಸುಖದ ಸ್ವರೂಪಿಗಳೇ ಅದಾವು. ಎಲ್ಲವೂ ಆತ್ಮ ಸ್ವರೂಪವೇ ಅದಾವು, ಆತ್ಮ ಸ್ವರೂಪವೇ. ಆದರೆ ಇಲ್ಲಿ ಏನಾಗೈತಿ ಅಂತ ಕೇಳಿದಾಗ ಒಂದು ತಪ್ಪು ತಿಳುವಳಿಕೆಯ ಮೂಲಕವಾಗಿಯೂ ಸಂಘದೋಷ ಯಾವುದೇ ಒಂದು ದೋಷದಿಂದ ಬಂದಿದೆ. ಎಲ್ಲರೂ ಆತ್ಮ ಸ್ವರೂಪಿಗಳೇ ಇದ್ದೀವಿ, ಬೇರೆ ಯಾರೂ ಇಲ್ಲ. ಆತ್ಮ ಅಂದರೆ ಆನಂದ ಅಂತ ಇಟ್ಕೊಡ್ರಿ. ನಿಮ್ಮ ರೂಢಿ ಭಾಷೆ ಒಳಗೆ ಆನಂದ ಆನಂದ ಯಾವಲ್ಲಿಗಿಲ್ಲ. ಈಗ ಸಾಮಾನ್ಯ ಒಂದು ಉದಾಹರಣೆ, ಒಬ್ಬ ಪುರುಷ ನೆಳ್ಳಾಕತ್ಯಾನ. ನೆಳಬೇಡೋ ತಮ್ಮ, ಯಾಕೆ ನೆಳ್ತಿದಿ, ಇನ್ನೊಬ್ಬರಿಗೆ ದುಃಖ ಕೊಡ್ತೀಯಲ್ಲ ಅಂತ ಅವ ಹೇಳಾಕತ್ಯಾನ. ಮಗ್ಗದಾಗಿದ್ದ ಹೇಳಾಕತ್ಯಾನ, ನನಗೆ ಸುಖ ಆಗೋಲ್ದು, ನನಗೆ ಏನಾಗ ಸಮಾಧಾನ ಆಗೋಲ್ದು. ಹೆಂಗಾದಾಗ ಸಮಾಧಾನ ಆಯ್ತು ಅವಂಗೆ? ಎದಕ್ಕಾಗಿ ನಡೆದ? ಇವತ್ತು ಪ್ರಾಣವನ್ನು ಕಳ್ಕೊಂತಾನ, ದುಃಖ ಆಗೈತಿ ಅಂತ. ಎದಕ್ಕಾಗಿ ಪ್ರಾಣ ಕಳ್ಕೊಂಡವ? ಹಾಗಾದರೆ ಸುಖಕ್ಕಾಗಿ ಐತಿಪ್ಪ ಅಂದಾಗ ಏನಾಗಿದೆ? ನಮ್ಮಲ್ಲಿ ಅವಿವೇಕದಿಂದ ದುಃಖ ಬಂದಿದೆ. ಅದನ್ನು ಏನು ಮಾಡಬೇಕಾಗಿದೆ ಅಂದರೆ ವಿವೇಕದಿಂದ ಕಳ್ಕೊ, ವಿವೇಕ ಮಾಡು. ವಿವೇಕವನ್ನು ಅಂಥದ್ದು ಮಾಡಿದಾಗ ಮಾತ್ರ ನಾವೇನಿದೀವಿ ಅದೇವಿ. ಹೇಗಾಗೈತಿ? ಕಂಠಭೂಷಣಕಿ ನ್ಯಾಯ ಅಂತ ಬರ್ತಾ ಇದೆ. ಹೆಣ್ಣು ಮಗಳು ಹೊಸದಾಗಿ ಬಂದಿದ್ಲು ಪತಿ ಮನೆಗೆ. ಏನಾಗಬೇಕಾಗಿತ್ತು? ಎರ್ಕೊಳ್ಬೇಕಾಗಿತ್ತು. ಮೈಯಲ್ಲಿದ್ದಂಥ ದಾಗಿಣ ಎಲ್ಲವನ್ನು ಹುಚ್ಚಿ ಎರ್ಕೊಂಡ ನಂತರ ಬಂದು ಏನು ಮಾಡಿದ್ವು? ಕರಡಿ ಮುಂದೆ ನಿಂತಳು. ಕರಡಿ ಮುಂದೆ ನಿಂತಾಗ ನೋಡಿಕೊಂಡು ಮೂಗಟ್ಟಿ ಇಲ್ಲ, ಅಳುದು ಕರೆದು ಎಲ್ಲ ಮಾಡಿದ್ಲು. ನೆರವನಿಯ ಮುದುಕಿ ಕೇಳಿತು, ಯಾಕೆ ಅಳಕತ್ತೀವಿ? ಇಲ್ಲ, ಯಾರು ಬಂದಿಲ್ಲ ಬಿಟ್ಟಿಲ್ಲ, ಹಿಂಗೆ ನತ್ತು ಹೋಗಿತ್ತು. ಓ, ಹಾಗಾದರೆ ಇಲ್ಯಾರು ಹೇಳೋರಿಲ್ಲ. ನೀ ಪಂಚಪಳಾರ ತೆಗೆದುಕೊಂಡು ಗೋಡಿಗೆಯೊಳಗೆ ಮಲ್ಲಯ್ಯಪ್ಪಳು ಪಂಚಾಂಗ ಹೇಳ್ತಾ ಇದ್ದಾರೆ, ಅವ್ರ ಹತ್ರ ಹೋಗು ಕೊಡ್ತಾ ಇದ್ದಾರೆ. ಆಗಲಿ ಅಂತ ಪಾಲು ಹೋಗೋದ್ರೊಳಗೆ ಏನೈತಿ, ಎದಿ ಮ್ಯಾಗಲ ಸೆರಗು ಸರ್ದಿತ್ತು.
ಸರಿದ್ರೊಳಗಾಗಿ ಹೋಗಿ ಏನು ಇಡಬೇಕಾದ್ದೆಲ್ಲ ದಕ್ಷಿಣ ಇಟ್ಟು ನಮಸ್ಕಾರ ಮಾಡಿ ಹೇಳಿದ್ವಿ. ಅಪ್ಪ ಹೀಗಾಗಿದೆ. ಅವ್ರು ಮತ್ತೆ ಹಂಗೆ ದಕ್ಷಿಣ ಸಿಗಬೇಕಲ್ಲ, ದಕ್ಷಿಣ ಸಲುವಾಗಿ ಅಂಕಿ ಹೇಳಿ ಏನೇನೇನೇನು ಹೇಳಿ ಕೆಲಸ ಮಾಡಿದರು. ತಂಗಿ ಕಣ್ಣು ಮುಚ್ಚುವ ಅಂದರು. ಮುಚ್ಚುವ ಅಂದ ಕೂಡ ಕಣ್ಣು ಮುಚ್ಚಿಕೊಂಡು ಕರಡಿ ಮುಂದೆ ತಂದು ಹಿಡಿದು ಹಿಡಿದ್ರೊಳಗಾಗಿ ಅವಾಗ ಏನಂತ ಹೆಣ್ಣು ಮಗಳು ಏನಂತ ಆಕಿ ಸಿಕ್ತು ಅಂತಾಳ. ಸಿಕ್ತು ಏನು ಮೊದಲ ಇತ್ತು, ಸಿಕ್ತು ಮೊದಲ ಇತ್ತಲ್ಲ. ಹಾಗೆ ನಮ್ಮ ಸ್ವರೂಪವನ್ನು ಅಂತದ್ದು ಯಾವಾಗಲೂ ಇದ್ದದ್ದನ ಐತಿ. ಅದಕ್ಕೆ ಅಪ್ಪಳು ಹೇಳ್ತಿದ್ರಂತ ಶಿವಾನಂದ ಅಪ್ಪಳು, ನಗನಾರಿ ಪಟ್ಟಣ ನಮ್ಮದು. ಯಾವ ಪಟ್ಟಣ? ನಗನಾರಿ. ಯಾವಾಗಲೂ ನಗುದು ನಗುದು ನಗುದು. ದುಃಖ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇಲ್ಲಂದಾಗ ಆ ನಗನಾರಿ ಪಟ್ಟಣದೊಳಗೆ ಧರ್ಮದೊಳಗಿದೆಯೋ ಅಧರ್ಮದೊಳಗಿದೆಯೋ ನಾವು? ಎಲ್ಲಿದೇವ್ರಿ? ಧರ್ಮದಾಗದೇವಲ್ಲ ಪ್ರತಿಯೊಂದು ಜೀವಿ. ಆದರೆ ಅದು ತಿಳಿದಕ್ಕಾಗಿ ಅಜ್ಞಾನ ಅಂತ ಹೊಟ್ಟಿದ್ದ, ಅಜ್ಞಾನ ಅಂತ ಹೇಳಕ್ಕೆ ಹೊಂಟಿದ್ದಾನೆ. ಆದರೆ ಅಜ್ಞಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಅದಕ್ಕೆ ಜಗತ್ತಿನಲ್ಲಿ 3 ವಸ್ತುಗಳಿದಾವೆ. ನಾಮ ಮಾತ್ರ ವಸ್ತು, ಪ್ರತೀತಿ ಮಾತ್ರ ವಸ್ತು, ಇರುವಿಕೆ ಮಾತ್ರ ವಸ್ತು. ನಾಮ ಯಾವುದು? ಬಂಜಿ, ಮಗ, ಅಜ್ಞಾನ, ಇವೆಲ್ಲವೂ ನಾಮ ಮಾತ್ರ. ಇಲ್ಲ ಇಲ್ಲ, ಅಜ್ಞಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ, ನಾಮ ಮಾತ್ರ, ಪ್ರತೀತಿ ಮಾತ್ರ. ಈ ನಾಮರೂಪಾತ್ಮಕ ಜಗತ್ತು ತೋರ್ತಾ ಇದೆ. ಎದರಂತೆ? ಮೃಗಜಲದಂತೆ, ರಜ್ಜು ಸರ್ಪದಂತೆ ತೋರೈತಿ. ಆದ್ರೆ ಐತೇನು? ಇಲ್ಲ. ಆದ್ರೆ ನಮ್ಮ ಸ್ವರೂಪ ಮಾತ್ರ ಎಲ್ಲೇ ಹೋಗೈತಿ? ಎಲ್ಲಿ ಹೋಗಿಲ್ಲ. ಈ ಪ್ರಕಾರವಾಗಿ ನಾವು ಏನು ಮಾಡಬೇಕಾಗಿದೆ? ತಿಳಿದುಕೊಳ್ಳುವುದೇ ಇದು ಒಂದು ಸತ್ಸಂಗದ ಕಾರ್ಯ. ಅದಕ್ಕಾಗಿ ಇದೆಲ್ಲವೂ ತಿಳಿಯಬೇಕಾದ್ರೆ ಏನು ಮಾಡಬೇಕು? ಯಾವಾಗಲೂ ಕುಂತಾಗ, ನಿಂತಾಗ, ಹೋಗುವಾಗ, ಬರುವಾಗ ಅದರ ಚಿಂತನೆ ಎನ್ನುವಂಥದ್ದೇ ಮಾಡಿದರೆ ಮಾತ್ರ ಅದರದು ಫಲ ನಮಗೆ ಸಿಗುತ್ತಾ ಇದೆ. ಯಾಕಂದರೆ ಯಾರು ಧ್ಯಾನ ಮಾಡ್ತೀವೋ ಅದುವೇ ನೀನಾಗ್ತದೆ. ಯಾವುದ್ರ ಚಿಂತನೆಯನ್ನು ಮಾಡ್ತೀವೋ ಅದುವೇ ನಾವು ಆಗ್ತೀವಿ. ಮತ್ತು ಇಲ್ಲಿ ತನಕ ನಾವು ಚಿಂತನೆ ಮಾಡ್ತೀವಿ, ಯಾರೂ ಮಾಡುವುದಿಲ್ಲ ಅಂತೆಲ್ಲ ಮಾಡ್ತಾ ಇದ್ದೀವಿ. ಆದರೆ ನಿಜವಾದ ಚಿಂತನೆ ಇಲ್ಲ. ಇಷ್ಟೊಂದು ಭಾಳ ಹೇಳ್ತಾ ಬಂದಿದ್ದಾರೆ. ಅನಾತ್ಮ ವರ್ಗಾದಿಗಳ ಪಂಚ ವಿಷಯಾದಿಗಳ ಚಿಂತನೆಯನ್ನು ಮಾಡಿದೇವಲ್ಲ ಹೊರತಾಗಿ ನಿಜವಾದ ಚಿಂತನೆ ಇಲ್ಲ. ಹೇಗೆ ಅಂತ ಕೇಳಿದಾಗ ಕರಡಿ ಮುಂದೆ ನಿಂತೇವಿ, ಮುಖ ನೋಡ್ಕೊಳಕ್ಕೆ ಹತ್ತೇವಿ, ಕಾಣಕ್ಕೂ ಹತ್ತೈತಿ. ಆದ್ರೆ ನೀವು ಯಾವ ರೀತಿ ನೋಡ್ತಿರೋ ಆ ರೀತಿ ಕಾಣ್ತದೋ. ನಾವು ಇದ್ದದ್ದು ಬಿಟ್ಟು ಇದ್ದದ್ದು ತೋರ್ಬಿದ್ದೆವು. ಕರಡಿಗಳಿಗೆ ನಕ್ಕಾಗ ಕರಡಿ ಬೇರೆ ಆಗಿಲ್ಲ, ಅತ್ತಾಗ ಏನಿಲ್ಲ, ಇರುವಂಗನ ಐತಿ ಕರಡಿ. ಹಾಗೆ ನಮ್ಮ ಭಾವ, ನಮ್ಮ ಮನಸ್ಸಿನ ವೃತ್ತಿಯಾದಿಗಳು ಬದಲಾವಣೆ ಆಗುವುದರಿಂದ ಬೇರೆ ಬೇರೆ ಆಕಾರವಾಗಿ ಕಂಡೈತಲ್ಲ ಹೊರತಾಗಿ ವಿಚಾರ ಮಾಡಿದಾಗ ಅದಕ್ಕೆ ಎಲ್ಲಿ ತಾತ್ಪರ್ಯ ಏನಿದೆ ಅಂತ ಕೇಳಿದಾಗ ಇವೆಲ್ಲ ಕಾರ್ಯಕ್ರಮ ಇದನ್ನು ಕಳ್ಕೊಳ್ಳೋದೇ ಉದ್ದೇಶ ಇದೆ ಅಂತ ಸದ್ಬುದ್ಧಿ ಸದ್ಗುರುದೇವ ನಮಗೂ ನಿಮಗೂ ಕೊಡಲಿ ಅಂತ ಹೇಳ್ತಾ, ಯಾಕಂದ್ರೆ ಸಮಯ ಆಗ್ತಾ ಬಂದಿದೆ, ಪ್ರಸಾದ ಸಮಯ. ಈಗಾಗಲೇ ಒಂದೂವರೆ ಆಗಲಿಕ್ಕೆ ಬಂದಿರಬೇಕು. ಇಲ್ಲ, ತಾತ್ಪರ್ಯ ಏನು ಅಂತ ಕೇಳಿದಾಗ ಇದು ಒಂದೇನೋ ನಿಮಿತ್ತ, ಏನೋ ನಾವು ನೀವೆಲ್ಲರೂ ಒಂದು ಕೂಡೋದಕ್ಕೆ ಮಾಡೋದಕ್ಕೆ ಒಂದು ನಿಮಿತ್ತ. ಹೋಳಿಗೆ ಮಾಡ್ಬೇಕಾರೆ ಏನು ಬೇಕ್ರಿ? ಏನಾದ್ರು ಒಂದು ನಿಮಿತ್ತ ಬೇಕಲ್ಲ. ಹಾಗೆ ನಾವು ನೀವೆಲ್ಲರೂ ಕೂಡಿಕೊಂಡು ಆ ಸದ್ಗುರುನಾಥನ ಒಂದು ಚಿಂತನೆಯನ್ನು ಮಾಡೋಣ. ಆ ಚಿಂತನೆ ಒಳಗೆ ನಾವು ಅದರ ಆಕಾರವೇ ಆಗುವ ಒಂದು ಪ್ರಯತ್ನ ಮಾಡೋಣ. ಮಾಡೋದೇ ಐತಿ, ಸುಮ್ಮನೆ ನಿಮಿತ್ತ ಐತಿ, ಮಾಡಾಕೆ ಏನೂ ಆಗಿಲ್ಲ. ಇರುವಂಗೆ ಧರ್ಮವೇ ಐತಿ. ಪ್ರತಿಯೊಂದು ಜೀವನಲ್ಲಿಯೂ ಧರ್ಮ ಇದೆ. ಆದರೆ ಅದನ್ನು
ಅವಿವೇಕದಿಂದ ತಿಳಿದುಕೊಂಡು ದುಃಖಿ ಆಗಲಿಕ್ಕತ್ತಿದ್ದೀವಿ. ಇಂಥ ದುಃಖವನ್ನು ಕಳ್ಕೊಂಡು ನಾವು ನೀವು ಧನ್ಯರಾಗೋಣ ಅಂತ ಸದ್ಬುದ್ಧಿ ಸದ್ಗುರುದೇವ ನಮಗೂ ನಿಮಗೂ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ನನ್ನೆರಡು ವಾಕ್ಯಕ್ಕೆ ವಿರಾಮ. ದೇವರಿಗೆ ಎಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡುವ